ಫ್ರೆಂಡ್ಸ್, ನಾನು ಈ ದಿನ ತುಪ್ಪದ ಅವಲಕ್ಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸು ಮತ್ತು ಹಾಗೇನೂ ಸಹ ಮಾಡ್ಕೊಂಡು ತಿನ್ಬೋದು. ಇದು ಸಾಯಂಕಾಲ ಕಾಫಿ ಟೈಮ್ಗೆ, ಟೀ ಟೈಮ್ಗೆ ಇದು ಸ್ನ್ಯಾಕ್ಸು. ಹಾಗಾಗಿ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಮನೆ ಮಂದಿ, ಮಕ್ಕಳು ಎಲ್ಲರಿಗೂ ಸಹ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಅವಲಕ್ಕಿ, ಕಡಲೆ ಬೀಜ, ಗೋಡಂಬಿ ಮತ್ತು ತೆಂಗಿನ ತುರಿ, ಕರಿಬೇವು ಸೊಪ್ಪು, ನಿಂಬೆಹಣ್ಣು ರಸನ ನಿಮ್ಮ ಇಷ್ಟ, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ, ಅದು ಆಪ್ಷನಲ್ ಅದು. ಮತ್ತು ಉಪ್ಪು, ಸಕ್ಕರೆ, ಜೀರಿಗೆ, ಸಾಸಿವೆ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಸೊಪ್ಪು. ಇಲ್ಲಿ ಫ್ರೆಂಡ್ಸ್ ತುಪ್ಪ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ. ಕಡಲೆ ಬೀಜ ಮತ್ತು ಗೋಡಂಬಿ ಎರಡನ್ನೂ ಈ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇದೇ ತುಪ್ಪಕ್ಕೆ ಸಾಸಿವೆ, ಜೀರಿಗೆ, ಪಟ ಅಂತ ಇದೆ, ಈರುಳ್ಳಿ, ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಮೊದಲೇ ಹಾಕಬೇಕಿತ್ತು ಕರಿಬೇವು, ನಾನು ಮರ್ತುಬಿಟ್ಟೆ.
ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ, ಗೋಡಂಬಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮೇಲೆ. ಇವಾಗ ಇದು ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ತುಪ್ಪದ ಅವಲಕ್ಕಿ ರೆಡಿ ಆಯಿತು. ಇವಾಗ ನಾನು ಇದನ್ನ ಆಫ್ ಮಾಡ್ತೀನಿ, ಸರ್ವ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಈ ದಿನ ತುಪ್ಪದ ಅವಲಕ್ಕಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಪೇಪರ್ ಅವಲಕ್ಕಿಲೂ ಮಾಡಿ, ದಪ್ಪ ಅವಲಕ್ಕಿ ಮಾಡಿದ್ರೂ ಹುರಿದ್ಬಿಟ್ಟು ಮಾಡಿ, ಚೆನ್ನಾಗಿ ಬರುತ್ತೆ ಅದೂ ಸಹ. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಇದು, ಸಾಯಂಕಾಲ ತಿನ್ನಲಿಕ್ಕೆ. ಮತ್ತು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.